ಆತ್ಮೀಯ H16 ನ್ಯೂಸ್ ಅರ್ಧೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರಾಹುಲ್ ಗಾಂಧಿಯವರು ಕೋಟಾದಲ್ಲಿ ಮಾಡಿದಂತಹ ಅಥವಾ ನಡೆಸಿದಂತಹ ಒಂದು ಸಭೆಯನ್ನು ನೀವು ಈಗಾಗಲೇ ನೋಡಿದ್ದೀರಿ. ಚರ್ಚೆನ ಜೋರು ಹಿಡಿದ. ಅದರಿಂದ ಇವತ್ತು BJPಗೂ ಸಹಿತ ಇದು ಯಾವ ರೂಪ ಪಡಿಬೋದು ಜಂಜಿಗಳು ಅನ್ನೋದು ಅವ್ರಿಗೂ ತಿಳಿತಾ ಇಲ್ಲ. ಇಂಥ ಸಂದರ್ಭದಲ್ಲೇ ಇದನ್ನು ಹೇಗಪ್ಪ ತಡೆಯೋದು ಅನ್ನುವಂಥದ್ದು ಆ ದಿಶೆಯಲ್ಲಿ ಇವತ್ತು BJPಗೂ ಸಹಿತ ಅದಕ್ಕೆ ವಿರುದ್ಧವಾಗಿ ಪ್ರತಿತಂತ್ರ ಕೂಡ ಇದು ಪರೀಕ್ಷಾ ಸಮಯ ರೀ, 21ಕ್ಕೆ ಎಕ್ಸಾಮದ ಈ ಸಂದರ್ಭದಲ್ಲಿ ಇದನ್ನು ಹೇಳಿ ಫಂಕ್ಷನ್ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದಾಗಿ ವಿದ್ಯಾರ್ಥಿಗಳ ಮನಸ್ಸು ಹಾಳಾಗಿ ಹೋಗ್ತದೆ. ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗೋದಿಲ್ಲ. ಅವ್ರ ಬದುಕಿಗೆ ಹಾಳು ಮಾಡ್ತಾ ಇದ್ದಾರೆ ಇವರು ರಾಹುಲ್ ಗಾಂಧಿಯವರು ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಜಂಜಿಗಳು ಈಗಾಗಲೇ ಎಕ್ಸಾಮಲ್ಲಿ ವಿಶ್ವಾಸ ಇಲ್ಲ ಈ ಯುವಕರಿಗೆ. CBSE ಆಗಿರ್ಬೋದು, ನೀಟ್ ಆಗಿರ್ಬೋದು, ಎಲ್ಲದರ ಮೇಲೆ ಅದ್ರ ಗದ್ದಲಾಗಿದ್ದು ಈಗ ನೋಡಿದ್ದೀರಿ. ಅದಕ್ಕಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಇಟ್ಕೊಂಡಿದ್ದು ನಿಮ್ಗೆ ಗೊತ್ತದ. ಜೋರ್ದಾರದಂಥ ಒಂದು ಮೂವ್ಮೆಂಟ್ ಶುರು ಆಗ್ಯದ ಯುವಕರಲ್ಲೇ. ಅದರ ಕ್ಯಾಚ್ ಮಾಡ್ಕೊಳ್ಳೋದ್ರ ಹೋಗಿರ್ಬೋದು ರಾಹುಲ್ ಗಾಂಧಿನೂ ಸಹಿತ ಒಬ್ಬ ರಾಜಕೀಯ ವ್ಯಕ್ತಿ. ಅದೇ ರಾಜಕೀಯ ಬಗ್ಗೆ ಮಾತಾಡಿಲ್ಲ, ಅಲ್ಲೇ ಶಿಕ್ಷಣದ ಬಗ್ಗೆ ಮಾತಾಡಿದ್ದಾರೆ. ಆದರೆ ಮಾತಾಡಿದ್ದು ಡಿಸ್ಕರೇಜ್ ಮಾಡುವಂಥದ್ದು ಮಕ್ಕಳನ್ನ ಹಿಂಬಳಿಸಿ ತರುವಂಥದ್ದು. ಇದು ಒಂದು ರೀತಿಯಿಂದ ಈ ಮಕ್ಕಳ ಭವಿಷ್ಯ ಹಾಳು ಮಾಡುವಂಥದ್ದು. ಇಂದು ಇದಾವೆ ಮಾಡಿದ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಆಗಿರ್ಬೋದು, ಅದು ಹಿಂದಿನ ಸರ್ಕಾರದಲ್ಲಿ ಆಗಿರ್ಬೋದು. ಹಾಗೂ ಸಹಿತ ಪೇಪರ್ ಲೀಕ್ ಆಗಿದ್ದಾವೆ. ಇದನ್ನು ಹೊಸದಲ್ಲ, ಇಲ್ಲೇ ಅದು ಕಲಿಸಿಕೊಟ್ಟಿದ್ದು